ಈಗ ಟ್ಯಾಕ್ಸ್ ಡಿವಲ್ಯೂಷನ್ ದೊಡ್ಡ ಸಬ್ಜೆಕ್ಟ್ ಅದು. ತೆರಿಗೆ ಹಂಚಿಕೆ, ಸೆಸ್ ಏನು ಮಾಡಿದ್ರು, ಸರ್ಚಾರ್ಜ್ ಏನು ಮಾಡಿದ್ರು, ನೆಲ ಕೊಡೋದು ನಾನು, ಜಲ ಕೊಡೋದು ನಾನು, ನೌಕರರು ಕೊಡೋದು ನಾನು, ಇದೊಂದು ಭಾಗ. ನೋಡಿ ಸರ್, ನಮ್ಮ ಇವತ್ತಿಗೆ ಭಾರತದ ಎಕಾನಮಿ, ಭಾರತವೆಂದರೆ ಏನು, ಎಲ್ಲ ರಾಜ್ಯಗಳ ಒಕ್ಕೂಟ. ಡೊನಾಲ್ಡ್ ಟ್ರಂಪ್ ಅಲ್ಲೇನೋ ಒಂದು ಗುಡುಗಿದ್ರು ಅಂದರೆ ಇಲ್ಲಿ ಏನೋ ಅಲ್ಲೋಲ ಕಲ್ಲೋಲ. ನೀವು 25% ಆಗ್ತೀರಾ, ನಾನು 25% ಆಗ್ತೀನಿ, ನೀವು 100% ಆಗ್ತೀರಾ, ನಾನು 100 ಆಗ್ತೀನಿ. ಕೆನಡಾ, ಮೆಕ್ಸಿಕೋ ಅಂಥ ದೇಶಗಳು ಸಡ್ಡು ಹೊಡೆದು ನಿಂತಿವೆ. ಇವತ್ತಿನ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ಏನು ಗೊತ್ತಾ, ನಿಮ್ಗೇನು ವಿಧಿಸಬೇಕು ಅಂತ ತೆರಿಗೆ ಇದನ್ನೋ ಒಂದು ತಿಂಗಳು ನಾನು ಹೋಲ್ಡ್ ಮಾಡಿದ್ದೀನಿ ಅಂತ. ಸೊ ಕಾಲಘಟ್ಟ ಈ ಥರ ಸಾಕ್ತಿರಬೇಕಾದ್ರೆ ಪ್ರತಿ ವರ್ಷ ಒಂದು ಪುಸ್ತಕ ಪ್ರಿಂಟ್ ಮಾಡು, ಎವ್ರಿ ಇಯರ್ ಸ್ವಲ್ಪ ಈ ಕಡೆಯಿಂದ ಆ ಕಡೆ ಮಾಡು, ಒಂದು 10% ಜಾಸ್ತಿ ಮಾಡು. 3.71 ಇತ್ತು, ನಾನು 4.09 ಮಾಡ್ತಾಯಿದ್ದೀನಿ. ನಾನು ಅಮೇರಿಕಾಗೆ ನನ್ನ ರಾಜ್ಯದ ಕಡೆಯಿಂದ ಸಡ್ಡು ಹೊಡೆಯಬಲ್ಲೆ. ನಾನು ಇಂಥ ಒಂದು ಎಕಾನಮಿ ರೆಡಿ ಮಾಡ್ತೀನಿ ಇಲ್ಲಿ. ನನ್ನ ರಾಜ್ಯದ ಜನಗಳು, ಸಿಲಿಕಾನ್ ವ್ಯಾಲಿ ಜನಗಳು, ಬೆಂಗಳೂರಿನ ಜನಗಳು, ಇಂಥದ್ದೊಂದು ಯೋಜನೆ ಮಾಡ್ತಾಯಿದ್ದೀವಿ ನಾವು ಆ ಕಡೆ ಯಾವಾಗಲೂ ಗುರಿ ಇಡಬೇಕಲ್ವ ಸರ್? ನನ್ನನ್ನು ತುಂಬ ಅಂತರಾಳದ ಕಾಳಜಿ ಇದು ನಂದು. ನಾವು ಸಡ್ಡು ಹೊಡಿಬೇಕಾಗಿರೋದು ಅದೇ ರೀತಿ ಇಲ್ಲಲ್ವೇ? ಅಬ್ಸಲ್ಯೂಟ್ಲಿ. ನಾನು ಆ ಜಾತಿಗೆ ಏನು ಕೊಟ್ಟೆ, ಈ ಧರ್ಮದವ್ರಿಗೆ ಏನು ಕೊಟ್ಟೆ, ಅವ್ರಿಗೇನು ಮಾಡಿದೆ, ಇವ್ರಿಗೇನು ಮಾಡಿದೆ, ಇದರಲ್ಲೇ ಮುಳುಗೋದ್ವಿ ನಾವು. BJPಗೆ ಒಂಥರ, JDSಗೆ ಒಂಥರ, ಕಾಂಗ್ರೆಸ್ಗವ್ರಿಗೆ ಒಂಥರ, ಅವರವ್ರ ಚರ್ಚೆಗಳು ನಾನು ಮೇಲ ಎಲ್ಲರೂ ಮಾಡೋದು ಅಷ್ಟೆಲ್ಲ ಇದೆ ಈ ದೇಶಕ್ಕೆ. ಅದೇ ನಮ್ಮ ಅಜ್ಜಿಯವ್ರು ಹೇಳಿದ್ರು, ಈ ಥರ ಬೆಗ್ ಬಂದರೆ ಹಿಂಗೆ ಮಾಡಬೇಡ ಅಂತ. ನಮ್ಮ ತಾಯಿಯವ್ರು ಮತ್ತೆ ಅದನ್ನೇ ಮಾಡಿದ್ರು, ನಾನು ಅದನ್ನೇ ಮಾಡ್ತಾ ಹೋಗ್ತೀನಿ. ಯಾಕೆ ಏನು ಅಂತ ಗೊತ್ತಿಲ್ಲ. ಸೊ ಈ ಬಜೆಟ್ ಅನ್ನೋದನ್ನು ಅದಕ್ಕೆ ಫಸ್ಟು ಝೀರೋ ಬೇಸ್ಡ್ ಬಜೆಟಿಂಗ್ ಅಂತ ಮಾಡೋಣ ಅಂತ ಕೇಳ್ತಾ ಇದ್ದದ್ದು. ಏನಂದರೆ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಝೀರೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇವಾಗಿನ ಪರಿಸ್ಥಿತಿ ಹೇಗಿದೆ, ಅದ್ರ ಪ್ರಕಾರ ಏನೇನು ಮಾಡಬೇಕಾಗಿದೆ. ಇವಾಗ ಕರ್ನಾಟಕ ತಗೊಳ್ಳೋಣ ಫಾರ್ ಎಕ್ಸಾಂಪಲ್. ವಿ ಶುಡ್ ಬಿ ಪ್ರೌಡ್, ಹೆಮ್ಮೆ ಇರೋಂಥ ರಾಜ್ಯ ನಮ್ಮದು. ಯಾಕೆಂದರೆ ಯು ಸಿ ಆಲ್ ದ ಸ್ಟೇಟ್ಸ್, ಐ ಥಿಂಕ್ ವಿ ಆರ್ ಅ ಫೆಂಟಾಸ್ಟಿಕ್ ಸ್ಟೇಟ್. ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿದ್ರು ಇಟ್ಸ್ ಬ್ಯೂಟಿಫುಲ್. ಅಲ್ಲ, ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆಸ್ ಅ ಕಂಪ್ಯಾರಿಸನ್ ಆಫ್ ಆಲ್ ದ ಸ್ಟೇಟ್ಸ್ ವಿ ಆರ್ ಡೂಯಿಂಗ್ ವೆರಿ ವೆಲ್. ಇವಾಗ ನಾವು ಸೋಷಿಯಲ್ ಕಾಸ್ಗೆ ಅಂತ ಇಡ್ತೀವಲ್ಲ, ಅದೇನಕ್ಕೆ ಇಡ್ತಾ ಇರೋದು? ಯಾಕಂದರೆ ಅಲ್ಲಿ ದಟ್ ಇಸ್ ಅ ಇಂಪ್ಯಾರಿಟಿ ಇದೆ. ಕೆಲವು ವರ್ಗಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕೆಲವು ವರ್ಗಗಳು ಚೆನ್ನಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಆದ್ದರಿಂದ ಸ್ವಲ್ಪ ಏನಾದರೂ ಈ ಮೀಸಲಾತಿಗೆ, ಹಿಂದುಳಿದವರಿಗೆ ಮಾಡೋಣ ಅಂತ ಮಾಡೋದು. ಏನಕ್ಕೆ ಅಂದರೆ ಈಕ್ವಾಲಿಟಿ ಬರಲಿ ಅಂತ. ಈ ಫೈನಾನ್ಸ್ ಕಮಿಷನ್ ಮಾಡಿರೋದು ನಾನು ನೀವು ಅಲ್ಲ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಲಿ ಆರ್ಟಿಕಲ್ 280 ಬಂದಿರೋದು. ಇಟ್ಸ್ ಪಾರ್ಟ್ ಆಫ್ ಆರ್ಟಿಕಲ್ 280. ಫೈನಾನ್ಸ್ ಕಮಿಷನ್ ವಾಸ್ ಕ್ರಿಯೇಟೆಡ್. ಸೊ ಇಟ್ ಇಸ್ ನಾಟ್ ಎನಿ ಪೊಲಿಟಿಕಲ್ ಪಾರ್ಟಿ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಂದಿರೋದು. ಅಲ್ಲಿ ಅವ್ರದ್ದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ದಾರೆ. ಏನಂತ 5 ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ರು. ಪರ್ ಕ್ಯಾಪಿಟಾ ಇನ್ಕಮ್ ಒಂದೊಂದು ಸ್ಟೇಟ್ ಹೆಂಗಿದೆ, ಪಾಪ್ಯುಲೇಷನ್ಸ್ ನೀವು ಹೇಳ್ದಂಗೆ ಅದು ಹೆಂಗಿದೆ, ದೆನ್ ವಾಟ್ ಇಸ್ ದಿ ಫಾರೆಸ್ಟ್ ಡೆವಲಪ್ಮೆಂಟ್ ಇನ್ ಈಚ್ ಸ್ಟೇಟ್ ಹೆಂಗಿದೆ, ಇದನ್ನೆಲ್ಲ ಅದರ 5 ಫ್ಯಾಕ್ಟರ್ಸ್ ಹಾಕ್ಬಿಟ್ಟು ಅದ್ರ ಪ್ರಕಾರ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ಆಗುತ್ತೆ ಅಂತಾನೆ ಅವಾಗಲೇ ಅದನ್ನೇ ಅವೈಜ್ಞಾನಿಕ ಅಂತ ಇವತ್ತು ರಾಜ್ಯಗಳು ಹೇಳ್ತಿರೋದು. ದಟ್ ಇಸ್ ದ ಪಾಯಿಂಟ್. ಸೊ ಇವಾಗ ಅದೇ ಅವೈಜ್ಞಾನಿಕ, ಜನಸಂಖ್ಯೆ ಅನ್ನೋದೇ ಅವೈಜ್ಞಾನಿಕ. ಬದಲಾವಣೆ. ಸೊ ದ ಪಾಯಿಂಟ್ ಇಸ್, ಅಂದರೆ ಕಾನ್ಸ್ಟಿಟ್ಯೂಷನ್ ಯಾವ ಥರ ತಿದ್ದುಪಡಿಗಳನ್ನು ಮಾಡಲಾಗುತ್ತೋ ಅವತ್ತಿನ ಕಾಲಕ್ಕೆ ಏನಿತ್ತು ಅದು ಸಿನಾರಿಯೋ ಸಂಪೂರ್ಣ ಚೇಂಜ್ ಆಗಿದೆ. ಅದಕ್ಕೆ ಅನ್ವಯಿಸ್ಕೊಳ್ಳಿ. ಝೀರೋ ಬೇಸ್ಡ್ ಬಜೆಟ್ ಅನ್ನೋದು ಅದನ್ನೇ ಹೇಳೋದು. ವೈ ಡೋಂಟ್ ವಿ ಸ್ಟಾರ್ಟ್ ಫ್ರಮ್ ಝೀರೋ? ಇವಾಗ ಇದಕ್ಕಿಷ್ಟ ಲಾಸ್ಟ್ ಇಯರ್ ಇಷ್ಟು ಮಾಡಿದ್ದೆ, ಈ ವರ್ಷ ಸ್ವಲ್ಪ ಜಾಸ್ತಿ ಮಾಡೋಣ ಕಮ್ಮಿ ಮಾಡೋಣ ಅನ್ನೋದಕ್ಕಿಂತ ಅವ್ರು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ, ನಮಗೆ 15,000 ಕೋಟಿ ಕಮ್ಮಿ ಆಯಿತು, 10,000 ಕೋಟಿ ಕಮ್ಮಿ ಆಯಿತು ಅಂತ. ಲೆಟ್ ಅಸ್ ಸಿ 4 lakh crores ಇದೆಯಲ್ಲ. ಓಕೆ, ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಝೀರೋ. ನಾವು 4 lakh crores ಆಕ್ಚುಲಿ ಕೊಟ್ಟರೆ, ಇವಾಗ ನಾವು ಪ್ರತಿಯೊಂದು ಕಂಪನಿಗೂ ಆಡಿಟ್ ಅಂತೀವಿ, ಕಂಪಲ್ಸರಿ ಆಡಿಟ್ಸ್ ಅಂತೀವಿ, ದೆನ್ ದರ್ ಇಸ್ ಸ್ಟ್ಯಾಚ್ಯುಟರಿ ಆಡಿಟ್ ಅಂತೀವಿ, ಫಾರೆನ್ಸಿಕ್ ಆಡಿಟ್ಸ್ ಅಂತೀವಿ. ಗೌರ್ಮೆಂಟ್ ಆಡಿಟ್ ಎಲ್ಲಿದೆ? ವಾಟ್ ಇಸ್ ದ ಟೈಪ್ ಆಫ್ ಆಡಿಟ್ಸ್ ವಿ ಹ್ಯಾವ್ ಅದರ್ ದೆನ್ ದ CNDG ರಿಪೋರ್ಟ್ ವಾಟ್ ವಿ ಗೆಟ್? ವೇರ್ ಇಸ್ ದಿ ಆಡಿಟ್ಸ್ ದಟ್ ಇಸ್ ದೇರ್ ಫಾರ್ ಟ್ರಾನ್ಸ್ಪರೆನ್ಸಿ? ಎವ್ರಿ ರುಪಿ ಬಂದಿರೋದ್ರಿಂದ ಹೋಗಿರೋದಕ್ಕೆ 100% ಟ್ರಾನ್ಸ್ಪರೆನ್ಸಿ ಫಾರ್ ಎಂಟೈರ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್. ಹೌ ಆರ್ ವಿ ಗೆಟಿಂಗ್? ಓಕೆ, ಸೊ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ನೀವು ಹೇಳಿದ್ದು. ಸೊ ದೇರ್ ಇಸ್ ಅ ಚೇಂಜ್ ಆಫ್ ಥಾಟ್ ಪ್ರೊಸೆಸ್ ಆಗಬೇಕು. ಬೇಕಾದಷ್ಟು ದಿಕ್ಕಲ್ಲಿ ಏನೇನೋ ಬೆಳವಣಿಗೆಗಳಾಗ್ತಾ ಇದೆ ಸರ್. ನಾವೆಲ್ಲ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೀವ ಅಂತ ಒಂದು ನನಗದು. ಸೊ ಅಲ್ಲೇ ಇದೀವ ನಾವು ಅಂತ. ರಾಡಿಕಲ್ ಚೇಂಜಸ್ ಆಗಲೇಬೇಕಲ್ವಾ? ನೋಬಡಿ ಇಸ್ ರೆಡಿ. ರಾಜ್ಯಗಳೇ ದೇಶ, ರಾಜ್ಯಗಳಿಂದನೇ ದೇಶ ಅಂತ ಹೇಳಿ ನಾನು ರವೀಶ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಾದಂತ ಒಂದು ಬದಲಾವಣೆ ಆಗಬೇಕು. ಅದು UP ಬಜೆಟ್ ಮಂಡಿಸ್ತಾರೋ, ಮಹಾರಾಷ್ಟ್ರ ಬಜೆಟ್ ಮಂಡಿಸ್ತಾರೋ, ಕರ್ನಾಟಕ ಮಂಡಿಸ್ತಾರೋ, ಅಂಥದ್ದೇನೋ ಒಂದು ನಮ್ಮ ರಾಜ್ಯಗಳ ಕಡೆಯಿಂದನೇ ಗಟ್ಟಿಮುಟ್ಟಾಗುವಂಥದ್ದು ಏನಾದರೂ ಮಾಡಬೇಕಲ್ವಾ? ಅವ್ರು ಒಂದು ವ್ಯಾಲಿಡ್ ಪಾಯಿಂಟ್ ಕೇಳಿದ್ರು. ಆಯ್ತಪ್ಪ, 15,000 ಕೋಟಿ ಅವರು ಕೊಟ್ಟರು, 50,000 ಕೋಟಿ ಇವರು ಕೊಟ್ಟರು, ಅಥವಾ 5,500 ಕೋಟಿ ಅವರು ಕೊಡಲಿಲ್ಲ. ನಿನ್ನ ಹತ್ರ 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಇದೆಯಲ್ಲಯ್ಯ, ಅದರಲ್ಲಿ ಏನು ಮಾಡ್ತಾ ಇದೆಯಲ್ಲ ಹೇಳಯ್ಯ ಅಂತ ಒಂದು ಪ್ರಶ್ನೆ ಬರಲ್ವಾ? ಖಂಡಿತ ಬರುತ್ತೆ. ಅದನ್ನು ಕ್ವಶನ್ ಕೇಳಬಾರ್ದು ಅಂತಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವನ್ನೂ ನಾವು ಚಕ್ರವರ್ತಿ ಅಂತ ಕೂರಿಸಿಲ್ಲ ಈ ದೇಶದಲ್ಲಿ, ಯಾವನ್ನೂ ಸಾರ್ವಭೌಮ ಅಂತ ನಾವು ಯಾವನ್ನೂ ಕೂರಿಸ್ತಿಲ್ಲ ಈ ದೇಶ. ಜನ ಓಟ್ ಹಾಕಿದ್ರೆ ಇರ್ತಾನೆ, ಇಲ್ಲಾಂದರೆ ಇಳಿತಾನೆ ಅವನು, ಎನಿ ಪರ್ಸನ್. ಸೊ ಹಾಗಿದ್ದಾಗ ನಾವು ಎಲ್ಲಿ ಒದ್ದಾಡ್ತಾ ಇದ್ದೀವಿ ಅಂತ ನನ್ನ ಪಾಯಿಂಟ್ ಸರ್. ಅದಕ್ಕೆಲ್ಲ ಮೂಲ ಕಾರಣ ಭ್ರಷ್ಟಾಚಾರ. ಈಗ ನೋಡಿ, ಬೆಂಗಳೂರು ನಗರಾಭಿವೃದ್ಧಿಗೆ 4,000-4,500 ಕೋಟಿ ಕೊಟ್ಟಿದ್ದಾರೆ, ಅನುದಾನ ಎತ್ತಿಟ್ಟಿದ್ದಾರೆ. ಆದರೆ BBMP ಚುನಾವಣೆನೇ ಮಾಡಲ್ಲ ಇವರು.
ಯಾವಾಗ ಚುನಾವಣೆ ಮಾಡಲ್ಲ, ಮತ್ತು ಆ ಹಣನ ನೇರವಾಗಿ BBMPಗೆ ಹೋಗ್ತಾ ಇತ್ತು ಮುಂಚೆ. ಈಗ BBMPಗೆ ಹೋಗದೇ ಇರೋ ಥರ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರು ಚುನಾವಣೆ ಮಾಡೋ ಪ್ಲಾನಲ್ಲಿ ಇಲ್ಲ. ನಮ್ಮಲ್ಲಿ ಎಲ್ಲಿವರೆಗೂ ಕರಪ್ಷನ್ ಕಡಿಮೆ ಆಗಲ್ಲ ಅಲ್ಲಿವರೆಗೂ ನಾವು ಡೆವಲಪ್ಮೆಂಟ್ಸ್ ಆಗಲ್ಲ. ಎಲ್ಲ ವಿಭಾಗದಲ್ಲೂ ಭ್ರಷ್ಟಾಚಾರ ನಮ್ಮ ದೇಶಕ್ಕೆ ಒಂದು ಮಾರಕ ಆಗಿದೆ. ಹೆಂಗಾಗಿದೆ ಅದು ಕೊನೆಗಾಣಿಸ್ದಾರ ಒಂದು ಪಿಡುಗು ಕ್ಯಾನ್ಸರ್ ಕಾಯಿಲೆ ಥರ ಭ್ರಷ್ಟಾಚಾರ ಬೆಳ್ಕೊಂಡ್ಬಿಟ್ಟಿದೆ. ಆ ಭ್ರಷ್ಟಾಚಾರದಿಂದನೇ ನಮಗೆ ಯಾವಾಗಲೂ ಹಿನ್ನಡೆ ಆಗ್ತಾ ಇರೋದು. ಆ ಭ್ರಷ್ಟಾಚಾರ ತಡೆಗಟ್ಟಕ್ಕೆ ನೋಡಿ, ನಾನು ಹೇಳ್ತೀನಿ, ಲೋಕಪಾಲ್ ಬಿಲ್ ತರೋದಕ್ಕೆ ಅವ್ರು ಟ್ರೈ ಮಾಡಿದ್ರು. ಅಧಿಕಾರಕ್ಕೆ ಬಂದಿದ್ದೇ ಲೋಕಪಾಲ್ ಬಿಲ್ ತರ್ತೀವಿ ಅಂತ BJP ಅವರು ಕೇಂದ್ರದಲ್ಲಿ. ಇದುವರೆಗೂ ಅವರು ಲೋಕಪಾಲ್ ಬಿಲ್ ತಂದಿಲ್ಲ. ರಾಜ್ಯದಲ್ಲೂ ಅಷ್ಟೇ ಲೋಕಾಯುಕ್ತನ ನೆಲಸಮ ಮಾಡಿದ್ರು, ಮತ್ತೆ ಅದು ಮುನ್ನೆಲೆಗೆ ಬಂದಿದೆ. ನಮ್ಮ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಎರಡೂ ಕಡೆ ಭ್ರಷ್ಟಾಚಾರ ನಿಂತರೆ ಮಾತ್ರನೇ ಡೆವಲಪ್ಮೆಂಟ್ ಸಾಧ್ಯ ಆಗೋದು. ಅಂದ್ರೆ ಇವ್ರು ಏನೇ ಬಜೆಟ್ಗಳು ಕೊಡ್ಬೋದು, ಇದು ಬರೀ ದಾಖಲೆಗೆ ಮಾತ್ರ ಬಜೆಟ್ಗಳಿರುತ್ತೆ. ಕಮೆಂಟ್ ಆಮೇಲೆ ಚಂದ್ರಶೇಖರ್ ಹೇಳಿ. ಇಲ್ಲ ನೋಡಿ, ಈಗ ಈ ಬಡ್ಜೆಟ್ಟಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಿದೆ. ಆಮೇಲೆ ಇದು ಫಿಸಿಕಲ್ ವಿತ್ತೀಯ ಕೊರತೆ ಹೇಳ್ತಿರಲ್ಲ, ಡೆಫಿಸಿಟ್. ವಿತ್ತೀಯ ಕೊರತೆ ಈಗ ಕೇಂದ್ರ ಸರ್ಕಾರದ ಹೆಂಗಿದೆ 4.5 ಇದೆ, ರಾಜ್ಯ ಸರ್ಕಾರದ ಹೆಂಗಿದೆ 2.95 ಇದೆ. ಅಂದರೆ ನಾವು ಏನು ಲಿಮಿಟಲ್ಲಿ ಇರಬೇಕು, ನಿರ್ವಹಣೆಯಲ್ಲಿ ಏನು ಲಿಮಿಟಲ್ಲಿ ಇರಬೇಕು ಕಾನೂನುವಾಗಿ ಅಷ್ಟರಲ್ಲೇ ಇದೆ. ಆಮೇಲೆ GSTP ಮೇಲೆ ಸಾಲ ಹೆಚ್ಚಿಗೆ ಮೂರು ಮಿತಿಯನ್ನು ಅವ್ರು ದಾಟಿದ್ದಾರೆ, ನೀವು ದಾಟಿಲ್ಲ ಅಂತ. ಅವ್ರು 4.4.5 ಆಗಿದ್ದಾರೆ. 53 ಲಕ್ಷ ಕೋಟಿ 2014ರಲ್ಲಿ. ಈಗ 205 ಲಕ್ಷ ಕೋಟಿ ರೂಪಾಯಿ ಸಾಲ, 205 ಲಕ್ಷ ಕೋಟಿ ರೂಪಾಯಿ, 3 ಪಟ್ಟು ಹೆಚ್ಚು. ಆದರೆ ರಾಜ್ಯದಲ್ಲಿ ಏನು, ರಾಜ್ಯದಲ್ಲಿ ನಮ್ದು GSDP ಏನಿದೆ ಅದು ಕಡಿಮೆಯಾಗಿ 24.9% ಅಲ್ಲಿ ನಾವು ಸಾಲ ಮಿತಿ ಇದೆ. ಯಾವುದೇ ರೀತಿಯಾಗಿ ದುಂದು ವೆಚ್ಚಕ್ಕೆ ಬೇರೆ ಸಾಲ ಯಾವುದೂ ಮಾಡಿಲ್ಲ. ಆಮೇಲೆ ಗ್ಯಾರಂಟಿ ಯೋಜನೆಗಳು ಈಗಲೂ ಇರ್ತವೆ, ಮುಂದೆನೂ ಇರ್ತವೆ. ಅದಕ್ಕೂ 52,000 ಕೋಟಿ ರೂಪಾಯಿ. ಹುಲಿ ಮೇಲಿನ ಸವಾರಿ ಅದು ನಟರಾಜ್ ಗೌಡ್ರೆ. ಗ್ಯಾರಂಟಿ ಯೋಜನೆ ಅಂದ್ರೆ ಹುಲಿ ಮೇಲೆ ಸವಾರಿ, ಇಳಿದ್ರೆ ಸಿದ್ದಾಕ್ಬಿಡುತ್ತೆ ನಿಮ್ಮನ್ನ. ಬೇರೆ ಬರೋರು ಅದನ್ನ ಹೇಳ್ಕೊಂಡೇ ಬರಬೇಕು. ಒಂದು ಏನ್ ಗೊತ್ತಾ, ಈಗ ಜನಗಳು ಹಳ್ಳಿ ಜನ ಇದಾರಲ್ಲ, ಬಡವರು ಇದಾರಲ್ಲ, ಆ ವರ್ಗದ ಜನತೆಗೆ ಜೀವನದ ಗುಣಮಟ್ಟ ಹೆಚ್ಚಿಗೆ ಆಗಿದೆ, ಸ್ವಾವಲಂಬನೆ ಮೂಡಿದೆ. ಆ ಮಹಿಳೆಯರಿಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆಯಿಂದ ಸಮಾಜದಲ್ಲಿ ಅವರ ಪಾಲುದಾರಿಕೆ ಜಾಸ್ತಿ ಆಗಿದೆ, ಅವ್ರ ಭಾಗವಹಿಸುವಿಕೆ ಜಾಸ್ತಿ ಆಗಿದೆ, ಆರ್ಥಿಕ ಚಟುವಟಿಕೆ ಜಾಸ್ತಿ ಆಗಿದೆ. ಇದು ನಿಜವಾಗ್ಲೂ ಇರಬೇಕು, ಮುಂದಕ್ಕೂ ಇರಬೇಕು. ಇದನ್ನೇ ಮೇನ್ ಮಾಡಿಕೊಂಡು ಇನ್ನು ಮುಂದುವರೆದಂಗೆ ಬೇರೆ ಬೇರೆ ಯೋಜನೆಗಳು ಮಾಡುವಂಥದ್ದು ಕೇಂದ್ರ ಸರ್ಕಾರ ನಮಗೆ ಬರಬೇಕಾದಂಥ ಹಕ್ಕು ಪಾಲು ಇದೆಯಲ್ಲ, ಇಲ್ಲಿಂದ 19 ಸಂಸದರಿದಲ್ಲ, ಅವ್ರ ಜೊತೆ ಸೇರಿಕೊಂಡು ಅಲ್ಲಿ ತಗೊಂಡ್ಬರ್ಬೇಕು, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಇಂತಹ ಒಳ್ಳೆ ಬಜೆಟನ್ನು, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂತಹ ಆಡಳಿತವನ್ನ ಬೇರೆ ಎಲ್ಲೂ ರಾಜ್ಯದಲ್ಲಿ ನೋಡಕ್ಕೆ ಸಾಧ್ಯ ಆಗಲ್ಲ. ಇದನ್ನೇ ಮೋದಿ ಕಿ ಗ್ಯಾರಂಟಿ, ಆಮ್ ಆದ್ಮಿ ಕಿ ಗ್ಯಾರಂಟಿ, ಇವೆಲ್ಲ ಇದರಲ್ಲಿ ಕಾಪಿನೇ, ರಾಜ್ಯದ ಕಾಪಿನೇ ಅದಲ್ಲ. ತಾವೊಂದೇನೋ ಹೇಳ್ತಾ ಇದ್ರಿ, ಅಮೆರಿಕಾಗೆ ಕೆನಡಾ ಎದುರಿಸ್ತಾ ಇದ್ದಾವೆ, ರಾಜ್ಯ ಭಾರತ ಏನು ಮಾಡ್ತಿದೆ ಅಂತೇಳಿ. ಇದು ನಮ್ಮ ದುರಂತ. ಕೆನಡಾ ಅಂತಹ ಮುಳುಗೋಗ್ತಿರೋ ದೇಶಕ್ಕೆ ಅದು 51ನೇ ಸ್ಟೇಟ್ ಆಗಲಿ ಅಂತ ಹೇಳಿ ಮೋದಿ ಇವರು ಟ್ರಂಪ್ ಅವರು ಹೇಳ್ಬಿಟ್ಟಿದ್ದಾರೆ, ಅದಾಗಲೇ ಆಗೋಗ್ತಿದೆ. ಮತ್ತು 52ನೇ ಸ್ಟೇಟ್ ಆಗಲಿ ಅಂತ ಮೆಕ್ಸಿಕೋ ಹೇಳ್ಬಿಟ್ಟಿದ್ದಾರೆ. ಒಂದು ದೇಶ ಆಗಿ ಉಳಿಯೋಕ್ಕೂ ಯೋಗ್ಯತೆ ಇಲ್ದಿರೋ ದೇಶಗಳನ್ನ ಜಗತ್ತಿನ ಅತಿ ಬಲಿಷ್ಠ ರಾಷ್ಟ್ರ ಆಗ್ತಿರ್ತಕ್ಕಂಥ ಭಾರತ 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಮೋದಿ ಅವರಿಗೆ ಬಿಟ್ಟಾಗ ಫ್ರಾಜಿಲ್ 5 ಇತ್ತು ಎಕಾನಮಿ, ಯಾವತ್ತು ಬೇಕಾದ್ರೂ ಕುಸಿದು ಬಿಡ್ತಕ್ಕಂಥ ಎಕಾನಮಿ ಆಗಿತ್ತು. ಇವತ್ತು ಬಲಿಷ್ಠ 50 ಎಕಾನಮಿ. ಇದಾದ್ಮೇಲೆ 2030 4ನೇ ಬಿಗ್ಗೆಸ್ಟ್ ಎಕಾನಮಿ ಆಗುತ್ತೆ. 2047 ಥರ್ಡ್ ಇದಕ್ಕೂ ಬರ್ತದೆ. ಜಗತ್ತಿನಲ್ಲಿ ಸಮಾಧಾನ ಇಡೀ ಜಗತ್ತೊಳಗಡೆಗೆ ಅತಿ ಬಲಿಷ್ಠವಾಗಿ ಮುನ್ನುಗ್ತಿರ್ತಕ್ಕಂಥ. ಹಾಗಾಗಿನೇ ಜಗತ್ತಿನ ಎಲ್ಲ ದೇಶಗಳು ತಲೆ ತಗ್ತಿರೋದು ಭಾರತದ ಮುಂದೆ ಸ್ನೇಹಸ್ತ ಚಾಚಿದೆ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಇಟ್ಸ್ ಎಕಾನಮಿ ಪವರ್, ದಿಸ್ ಒನ್ ಪೊಲಿಟಿಕಲ್ ಪವರ್ ಅಂಡ್ ಈವನ್ ದ ಮಿಲಿಟರಿ ಪವರ್. ಮೊದಲನೇದು. ಎರಡನೇದು ಇವರೇ ಎಲ್ಲರೂ ನೆನೆಸ್ಕೊಳ್ಳೋದು ನೆಹರೂನೇ. ಕರೆಕ್ಟ್ ರೀತಿ ನೆಹರೂನೇ ನೆನೆಸ್ಕೊಳ್ಳೋದು. ಮೋದಿ ಹೋದ್ರು ಕೂಡ ಎಲ್ಲವೂ ಒಂದು ಇವ್ರು ಹೇಳ್ತಾ ಇದ್ರು. ಆಮೇಲೆ ನಾವು ಏನೋ ಲಿಮಿಟ್ ಒಳಗಡೆಗೆ ಸಾಲ ಮಾಡ್ತೀವಿ ಅಂತೇಳಿ. ಸಾಲ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸಾಲ ಏನಕ್ಕೆ ಮಾಡ್ತಿದ್ದೀರಿ ಅನ್ನೋದು ಇಂಪಾರ್ಟೆಂಟು. ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಮಾಡ್ತಿದ್ದೀರಾ, ರೆವಿನ್ಯೂ ಇನ್ವೆಸ್ಟ್ಮೆಂಟಿಗೆ, ರೆವಿನ್ಯೂ ಎಕ್ಸ್ಪೆನ್ಸಸ್ಗೆ ಮಾಡ್ತಾ ಇದ್ದೀರಾ. ರೆವಿನ್ಯೂ ಎಕ್ಸ್ಪೆನ್ಸಸ್ಗೆ ನೀವೇನೇ ಸಾಲ ಮಾಡಿದ್ರು ಅದಕ್ಕೆ ₹1 ಬರೀ 95 ಪೈಸೆ ಅಷ್ಟೇ ವಾಪಸ್ ಬರೋದು. ಆದರೆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಗೆ, ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ, ರೋಡು, ಬಂದರು, ಏರ್ಪೋರ್ಟು, ಇಂಥವಕ್ಕೆ ಏನಾದ್ರು ನೀವು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಹಾಕಿದ್ರೆ ಅದು ₹1 ಖರ್ಚು ಮಾಡಿದ್ರೆ ₹7,500 ವಾಪಸ್ ಬರುತ್ತೆ. ಕೇಂದ್ರ ಸರ್ಕಾರದ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ 11.21 ಲಕ್ಷ ಕೋಟಿ ಔಟ್ ಆಫ್ 50 ಲಕ್ಷ ಕೋಟಿ ಏನು ಬಜೆಟ್ ಇದೆ. 50,65,345 ಕೋಟಿ, ಅದರಲ್ಲಿ 11.21 ಲಕ್ಷ ಕೋಟಿ ಇವ್ರದ್ದು ಬರೀ ಕ್ಯಾಪೆಕ್ಸು. ನಮ್ಮ ಕರ್ನಾಟಕದೊಳಗಡೆಗೆ ಏನು 4,09,549ಕ್ಕೆ ಇಲ್ಲಿರ್ತಕ್ಕಂಥ ಕ್ಯಾಪೆಕ್ಸ್ ಎಷ್ಟು ಗೊತ್ತಾ? ಬರೀ 71,336 ಕೋಟಿ, 17.5% ಆಗುತ್ತೆ. ಇದು 22.5% ಆಗುತ್ತೆ ಕೇಂದ್ರ ಸರ್ಕಾರದ್ದು. ಈ 71,000 ಕೋಟಿಲಿ 40,000 ಕೋಟಿ ಒಂದೇ ಒಂದು ಟನಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಡೀ ರಾಜ್ಯದ ಡೆವಲಪ್ಮೆಂಟ್ಗೆ ಯಾಕೆ ನೋಡಿ ಇವ್ರದ್ದೇ MLAಗಳು ಬಿಕಾಸ್ ಏನು ಕರ್ನಾಟಕ ಗೌರ್ಮೆಂಟ್ ನಥಿಂಗ್ ಫಾರ್ ದ ಫಾರ್ಮರ್ಸು. ಇದಾದಮೇಲೆ
ಆತ್ಮಹತ್ಯೆ ಮಾಡ್ಕೊಂಡ್ರು ದುಡ್ಡು ಕೊಡಲ್ಲ ಅಂತಾರಲ್ರಿ ರಾಜು ಕಾಗೆ ಅವರು. ಗ್ಯಾರಂಟಿ ಯೋಜನೆಗೆ ಪರಿಶಿಷ್ಟರ ಹಣ ಯಾರು ಸುಧಾಮರ ಥ್ಯಾಂಕ್ ಯು ಚಂದ್ರಶೇಖರ್ ಅವರು. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಸಮಯಾವಕಾಶ ಮುಗೀತಿದೆ, ಇಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ. ಇನ್ನು ನಾನು ಅದರಿಂದ ನೀವು ಕ್ಯಾಪೆಕ್ಸ್ ಅಂತ ಹೇಳ್ತಾ ಇದ್ದೀರಲ್ಲ, ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಯಿತು. ಈ ದೇಶದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟು ಪಾತಾಳಕ್ಕೆ ಹೋಗಿದೆ. 5ನೇ 151ನೇ ಸ್ಥಾನದಲ್ಲಿ ನಾವು ಯಾಕಿದ್ದೀವಿ? ಒಂದು ದೇಶ 5ನೇ ಸ್ಥಾನದಲ್ಲಿ ಬಲಿಷ್ಠ ಆರ್ಥಿಕತೆ ಅನ್ನೋದು ಪರ್ ಕ್ಯಾಪಿಟ ಇನ್ಕಮ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಅವನ ಉಳಿತಾಯದಲ್ಲಿ ರಿಫ್ಲೆಕ್ಟ್ ಆಗಬೇಕು, ಅವನ ಬಂಡವಾಳ ಹೂಡಿಕೆಯಲ್ಲಿ ರಿಫ್ಲೆಕ್ಟ್ ಆಗಬೇಕು, ಅವನ ಜೀವನ ಮಟ್ಟ ಸುಧಾರಣೆ ಆಗಬೇಕು. 100 ಕೋಟಿ ಜನಗಳ ಬಳಿ ದುಡ್ಡೇ ಇಲ್ಲ ಅಂತ ರಿಪೋರ್ಟ್ ಇದೆ ಸ್ವಾಮಿ. ಇನ್ನೊಂದು ದಿನ ಮಾತಾಡೋಣ. ಎಲ್ರಿಗೂ ವಾಸ್ತವ ಹೇಳಿದಾಗ ನಿಮ್ಮ ಮೈಂಡ್ ಸೆಟ್ ತರ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಇರಲಿ. ವಿಜಯರಾಜ್ ಅವರೇ, ಥ್ಯಾಂಕ್ ಯು.